ಫಾರೂಕ್ ಅವರೇ, ಈ ಕರ್ನಾಟಕದಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದ ನೆಲೆಸಿದವರು ಅಂತ ಬಂದ ತಕ್ಷಣ ಬಿಜೆಪಿಗರು ಹಿಂದೂ ಮುಖಂಡರು ತೆಗೆದುಕೊಳ್ಳುವ ಹೆಸರು ಜಮೀರ್ ಅಹಮದ್ ಖಾನ್ ಅವರು. ಹಿಂದಿನ ಒಂದು ಘಟನೆಯನ್ನ ಕೋಟ್ ಮಾಡಿ ಉದಾಹರಣೆ ಕೊಡ್ತಾರೆ. ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ನ ಮೂಲಕ ನೂರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ, ನ್ಯಾಷನಲ್ ಟ್ರಾವೆಲ್ಸ್ ಬಸ್ ಅನ್ನ ನಿಂತ್ಕೊಂಡು ಅವ್ರನ್ನ ಎಲ್ಲಿ ಡಿಪೋರ್ಟ್ ಮಾಡಬೇಕು ಅಲ್ಲಿ ಮಾಡ್ತಿದ್ದಾರೆ. ಯಾಕೆ? ಬರುವವರು ಬಹುತೇಕರು ಮುಸಲ್ಮಾನರಾಗಿರ್ತಾರೆ. ಬಂದವರಿಗೆ ವೋಟರ್ ಐಡಿನೋ ಆಧಾರ್ ಕಾರ್ಡೋ ಸಿಕ್ಕಿದ್ರೆ ಯಾವ ಪಕ್ಷಕ್ಕೆ ವೋಟ್ ಬೀಳುತ್ತೆ? ಕಾಂಗ್ರೆಸ್ ಪಕ್ಷಕ್ಕೆ. ಹೀಗಾಗಿ ತಮಗೆ ಬೇಕಾದ ವೋಟ್ಗಳಿಗೋಸ್ಕರ ಬೇರೆ ದೇಶದಿಂದ ಅಕ್ರಮವಾಗಿ ಜನರನ್ನ, ಅದರಲ್ಲೂ ಮುಸಲ್ಮಾನರನ್ನ ತಂದು ಇಲ್ಲಿ ಜಾಗ ಕೊಡ್ತಿದ್ದಾರೆ ಅನ್ನೋ ಆರೋಪ. ತಾವು ಹೇಳ್ತಾ ಇದ್ರಿ ಜಮೀರ್ ಅಹಮದ್ ಖಾನ್ ಅನ್ನೋ ಒಂದು ಟಾರ್ಗೆಟ್ ಪ್ರತಿಯೊಬ್ಬರು ಬಾಯಲ್ಲೂ ಇದೆ. ಯಾಕಂದ್ರೆ ಸಹಾಯ ಮಾಡಕ್ಕೆ ಅಂತ ಮೊದಲನೇದಾಗಿ ನಿಂತ್ಕೊಳ್ಳೋದೇ ಜಮೀರ್ ಅಹಮದ್ ಖಾನ್. ಅಲ್ಲಿ ಜಾತಿ ಭೇದ ಭಾವ. ಒಂದ್ ನಿಮಿಷ ಹೇಳ್ತೀನಿ, ಒಂದ್ ನಿಮಿಷ ಆರಾಮಾಗಿರಿ, ಕೂಲ್ ಆಗಿರಿ. ನಿಮ್ಗೂ ಮೈಕ್ ಕೊಡ್ತಾರ, ಅವಾಗ ಪ್ರಶ್ನೆ ಕೇಳಿ ನಾನು ಉತ್ತರ ಕೊಡ್ತೀನಿ. ಯಾವುದೇ ಜಾತಿ ಭೇದ ಭಾವ ನೋಡ್ದಂಗೆ ಹೆಲ್ಪಿಂಗ್ ನೇಚರ್ ಅಂದ್ರೆ ಉತ್ತರ ಕೊಡ್ಲಿ ಅವ್ರು ಉತ್ತರ ಕೊಡ್ಲಿ. ಬನ್ನಿ ಇಲ್ಲಿ, ನೀವು ಹೇಳಿ ಸರ್, ಉತ್ತರ ಕೊಡಿ. ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಾರೆ. ಈಗಲೇ ತಾವು ನೋಡ್ದಂಗೆ ಕೆಲವು ದಿವಸ ಮುಂಚೆ ಒಂದು 25 lakhs rupees ತಗೊಂಡೋಗಿ ಕೊಟ್ಟಿದ್ದಕ್ಕೆ ಹಿಂದೂ ಮುಖಂಡರು ಅನ್ನೋರೇ ಅವ್ರ ವಿರುದ್ಧವಾಗಿ ಒಂದು ಕಂಪ್ಲೇಂಟ್ ಮಾಡ್ತಾರೆ. ಆದ್ರೆ ಹಿಂದೂಗಳಿಗೆ ಹೆಲ್ಪ್ ಮಾಡಿರೋದಕ್ಕೋಸ್ಕರ ಅಂದ್ರೆ ಯಾವ ರೀತಿ ಮನೋಭಾವನೆಗಳಿದೆ ಅಂತ ನೋಡ್ಕೊಳ್ಳಿ. ತಂದೆ ಅವ್ರು ಹೆಲ್ಪ್ ಮಾಡ್ತಾವ್ರೆ, ಯಾರಿಗ್ ಮಾಡ್ತಾವ್ರೆ? ಅವ್ರು ಸಾಂತ್ವನ ಮಾಡಿ ಅವ್ರಿಗೆ ಒಂದು ಹೆಲ್ಪ್ ಮಾಡ್ತಾವ್ರ ಅಂತ ಹೇಳ್ಬಿಟ್ಟು ಆ ತರ ಪ್ರತಿಯೊಬ್ಬರು ಕಣ್ಣಿಗೂ ಚುಸ್ತಾ ಇರೋದು ಇವತ್ತೇನಂದ್ರೆ ಮೈನಾರಿಟಿ ಲೀಡರ್ಸ್ ಅಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಒಬ್ರು. ಮತ್ತೆ ಗಾಳಿ ಮಾತಾಡೋದಕ್ಕೋಸ್ಕರ ಹೇಳ್ತಾರೆ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಕಡೆಯಿಂದ ಇಷ್ಟು ಬಸ್ಗಳು ಹೋಯ್ತು ಅಂತ. ಯಾವುದೇ ದಾಖಲಾತಿ ಇಲ್ಲ ಅಲ್ಲಿ. ಇಷ್ಟು ಬಸ್ ಹೋಯ್ತು ಅಂತ ಕರ್ಕೊಂಡೋಗಿದ್ದಕ್ಕೆ ಯಾವುದೇ ಒಂದು ಫೋಟೋ ಇಲ್ಲ, ಒಂದು ವಿಡಿಯೋ ಇಲ್ಲ, ಏನು ಇಲ್ದಂಗೆ ಬರೇ ಗಾಳಿ ಮಾತನಾಡಿ ಬಾರೇ ಜಮೀರ್ ಅಹಮದ್ ಖಾನ್ ಅಂತ ಟಾರ್ಗೆಟ್ ಮಾಡ್ತಾರೆ. ಆಗ್ಲೇ ತಾವು ಹೇಳಿದ್ರೆ ಅಲ್ಲಿ ಮುಸಲ್ಮಾನರು ಅವ್ರ ಪ್ರಾಪರ್ಟಿ ಇರೋದ್ರಿಂದ ಅಂತ. ನಾನು ಈ ಮಾಧ್ಯಮದಿಂದಾನೇ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಯಾವುದೇ ಧರ್ಮದವ್ರು ಇರಲಿ, ಅದು ಮುಸಲ್ಮಾನರಿರ್ಲಿ, ಹಿಂದೂಗಳಿರ್ಲಿ, ಕ್ರೈಸ್ತರಿರ್ಲಿ, ಪ್ರತಿಯೊಂದು ಧರ್ಮದವ್ರಿಗೆ ದಯವಿಟ್ಟು ಯಾವುದೇ ತಮ್ಮ ಖಾಲಿ ಜಾಗ ಇರಲಿ, ಮತ್ತೆ ಯಾವುದೇ ಇರೋಂತ ಮನೆಗಳಿರ್ಲಿ, ಕೆಲವು ಬಾಡಿಗೆ ಜಾಸ್ತಿ ಸಿಕ್ಕುತ್ತೆ ಅಂತ ಹೇಳ್ಬಿಟ್ಟು ಇಂಥವ್ರನ್ನ ದಯವಿಟ್ಟು ಯಾರು ನೀವು ಅಲ್ಲಿ ಇರೋದಕ್ಕೋಸ್ಕರ ಬಿಡಬೇಡಿ. ಮತ್ತೆ ಇನ್ನೊಂದೇನಂದ್ರೆ ಸರ್ಕಾರಿ ನೌಕರರು ಇವತ್ತು ಏನಾಗಿದೆ ಅಂದ್ರೆ ಕರಪ್ಷನ್ ಹೆವಿ. ನೀವ್ ಹೆಂಗಿದೆ ಅಂದ್ರೆ ಮಾತಾಡಕ್ಕೆ ಆಗಲ್ಲ. ಪೊಲೀಸ್ ಇಲಾಖೆಯಿಂದ ಹಿಡಿದು ನೀವು ಅವಾಗಲೇ ಡ್ರಗ್ಸ್ ಬಗ್ಗೆ ಹೇಳಿದಾಗ ನನಗೆ ಬಂತು ಮಾಹಿತಿ. ಇದೇ ಬಾಂಗ್ಲಾದೇಶದವ್ರನ್ನ ಈ MD ಅನ್ನೋ ಡ್ರಗ್ಸ್ ಬರುತ್ತೆ, ತಮ್ಗೆ ಗೊತ್ತಿರ್ಬೋದು, ಅದನ್ನ ಮಾರಾಟ ಮಾಡ್ತಾ ಇರ್ತಾರೆ. ಅದು 1 ಗ್ರಾಮ್ಗೆ 2,000 ರೂಪಾಯಿಂದ ಹಿಡಿದು 6,000 ರೂಪಾಯಿವರೆಗೂ ಹೋಗುತ್ತೆ. ಅಂತದ್ರ ಆಸಾಮಿಂದ ಒಂದು ಲೋಕಲ್ ಪ್ರಾಡಕ್ಟ್ ಬರುತ್ತೆ, ಅದು ಕೇವಲ 70 ರೂಪಾಯಿಗೆ ಅವ್ರಿಗೆ ಸಿಕ್ಕುತ್ತೆ. ಇಲ್ಲಿ ತಗೊಂಡ್ಬಂದು 1,500 ರೂಪಾಯಿಗೆ ಮಾರ್ತಾರ ಅವರು. ಅಂತವ್ರನ್ನ ಹಿಡಿದಾಗ ಕೇವಲ 50,000 ರೂಪಾಯಿಗೋಸ್ಕರ ಮತ್ತೆ 1 ಲಕ್ಷ ರೂಪಾಯಿಗೋಸ್ಕರ ತನ್ನನ್ನ ತಾನೇ ಮಾರಾಟ ಮಾಡಿ ದೇಶದ್ರೋಹ ಕೆಲಸ ಮಾಡಿ ನಮ್ಗೆಲ್ಲರಿಗೂ ಇಲ್ಲಿ ಡ್ರಗ್ಸ್ ಎಡಿಟ್ ಮಾಡೋದು ಒಂದು, ಪ್ಲಸ್ ದೇಶಕ್ಕೂ ದ್ರೋಹ ಮಾಡ್ತಾ ಇದ್ದಾರೆ. ಮತ್ತೆ ಅಂತವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ಇಟ್ಟಿ ನಮ್ಗೆ ತೊಂದರೆಗಳು ಕೊಡ್ತಾ ಇದ್ದಾರೆ. ಅದು ಯಾವುದೇ ಧರ್ಮದವ್ರು ಇರಲಿ, ಮುಸಲ್ಮಾನರು ಅಂತ ನಾನು ಹೇಳ್ತಾ ಇಲ್ಲ, ಮಾನವತ ಕುಲೆಗೆ ನಮ್ಮ ಭಾರತ ದೇಶಕ್ಕೆ ಒಂದು ಡ್ಯಾಮೇಜ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರೇ ಕರಪ್ಟ್ ಮಾಡ್ತಾ ಇದ್ದೀರಾ ನೀವು ಒಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ನೀವು ಕರಪ್ಟ್ ಮಾಡ್ತಾ ಇರೋದು ಕೇವಲ ದುಡ್ಡುಗೋಸ್ಕರ ಅಲ್ಲ, ನಮ್ಮ ದೇಶಕ್ಕೆ ದ್ರೋಹ ಮಾಡ್ತಾ ಇದ್ದೀರಾ ಅಂತ. ಕರಪ್ಟ ಸರ್, ರಾಜಕಾರಣಿಗಳಿಲ್ವಾ? ರಾಜಕಾರಣಿಗಳು ಕರ್ಕೊಂಬಂದ್ ಬಿಡದಿದ್ರೆ ರಾಜಕಾರಣಿಗಳು ಇವ್ರು ನಮ್ ಜನ ಅಂತ ಹೇಳಿದ್ರೆ ಬಂದೆ ಸರ್. ಜನ ಕರ್ಕೊಂಡ್ಬಂದು ಇವ್ರು ನಮ್ಮವರು. ಕೇಳಿಸ್ಕೊಳ್ಳಿ ಫಾರೂಕ್ ಸರ್, ಇವ್ರು ನಮ್ ಜನ, ಇವ್ರು ನಮ್ಗ್ ಓಟ್ ಹಾಕೋರು, ಇವ್ರು ನಮ್ ರಕ್ಷಣೆಯಲ್ಲಿದ್ದಾರೆ ಅಂತ ಹೇಳಿ ರಾಜಕಾರಣಿಗಳು ಹೇಳ್ದೆ ಹೋದ್ರೆ ಅಧಿಕಾರಿಗಳು ನಿಜವಾಗ್ಲೂ ನಾನು ಒಪ್ಕೊಳ್ತೀನಿ ಕರಪ್ಟ್ ಇದ್ದಾರೆ ಅಂತ ಹೇಳಿ, ಆದ್ರೆ ಕ್ರಮ ಕೈಗೊಳ್ಳಬೇಕು ಅನ್ನೋ ಮನಸ್ಸಿರೋ ಅಧಿಕಾರಿಗಳು ಕೂಡ ರಾಜಕಾರಣಿಗಳಿಂದ ಬಾಯಿ ಮುಚ್ಕೊಳ್ತಿದ್ದಾರೆ. ಇದು ಒಪ್ಕೋಬೇಕಲ್ವಾ? ಮಾಡಕ್ ಬಿಡಲ್ಲ ಅವ್ರಿಗೆ, ಯಾವುದೇ ಕಾರಣಕ್ಕೆ ಕೆಲಸ ಮಾಡಕ್ ಬಿಡಲ್ಲ. ಅವ್ರು ಯಾರಾದ್ರೂ ಒಳ್ಳೆಯವರಿದ್ರೆ ಕೆಲಸ ಮಾಡಿದ್ರೆ ಆಫೀಸಲ್ಲಿ ತಗೊಂಡೋಗಿ ಇಂತ ಕೆಲಸ ಕೊಡ್ತಾರೆ. ದಿನನಿತ್ಯ ಅವರು ತಲೆ ಕೆಟ್ಟಿ ಬೇಸರ ತೊಗೊಂಡೋಗ್ಬಿಡ್ಬೇಕು. ಇವಾಗ ಯಾವುದೇ ಒಂದು ಕಾನ್ಸ್ಟೇಬಲ್ ಅಂತ ತಿಳ್ಕೊಳ್ಳಿ, ಒಂದು ನಾನ್ ಕರಪ್ಟಬಲ್ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಕೆಲಸ ಕೊಡ್ತಾರೆ? ಸೆಂಟ್ರಿ ಕೆಲಸ ಕೊಡ್ತಾರೆ, ಇಲ್ಲಾಂದ್ರೆ ರೈಟರ್ ಕೆಲಸ ಕೊಟ್ಟರು ಅಲ್ಲೂ ದುಡ್ಡು ಬರುತ್ತೆ. ಯಾಕಂದ್ರೆ ಅವ್ರು ಫಿಲ್ ಮಾಡ್ಬೇಕಂದ್ರೆ ದುಡ್ಡು ಬರಬೇಕು. ಇಲ್ಲ ಅಂದ್ರೆ ಏನ್ ಮಾಡ್ತಾರೆ, ಕಾಫಿ ಟೀ ತರದಕ್ಕೆ ಇಟ್ಕೊಳ್ತಾರೆ, ಪಾತ್ರೆ ತೊಳೆದಕ್ಕೆ ಇಟ್ಕೊಳ್ತಾರೆ. ಇಲ್ಲಾಂದ್ರೆ ಒತ್ತಡ ಮಾಡಿ ಕಮಿಷನರ್ ಅವ್ರು ಏನ್ ಮಾಡ್ತಾರೆ, ACP ಮನೆಗೆ DCP ಮನೆಗೆ ಹೋಗ್ಬಿಟ್ಟು ನೀವು ಮನೆ ಕೆಲಸ ಮಾಡಿ ತರಕಾರಿ ತಂದು ಕೊಡಿ ಅಂತ ಹೇಳ್ತಾರೆ. ಯಾರಿಗೆ? ನಾನ್ ಕರಪ್ಟೆಡ್ ಇರೋರ್ಗೆ ಏನ್ ಕೆಲಸ ಕೊಡ್ತಾರೆ? ಅವ್ರು ಏನ್ ಬೇಕಾದ್ರೂ ಕೇಳಿ ಅದನ್ನ ಕೊಡ್ತಾರೆ ಅವರು. ಇಂಥ ಕೆಲಸಗಳನ್ನ ನಡೀತಾ ಇದೆ. ಯಾಕಂದ್ರೆ ಯಾವುದೇ ಸರ್ಕಾರ ಬರಲಿ, ಬರೇ ಏನಂದ್ರೆ ಅವ್ರ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಯೂಸ್ ಮಾಡ್ತಾ ಹೊರತು ಬೇರೆ ಯಾವ ವಿಚಾರಕ್ಕೋಸ್ಕರ ಯೂಸ್ ಮಾಡಲ್ಲ. ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಬರ್ಲಿಕ್ಕೆ ಮುಂಚೆ ನಾವು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವ ಲೂಪ್ಹೋಲ್ಗಳ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಬಾರ್ಡರ್ ಅನ್ನ ಟೈಟ್ ಮಾಡುವಲ್ಲಿ ಯಾಕೆ ಕೇಂದ್ರ ಸರ್ಕಾರ ವಿಫಲವಾಗ್ತಿದೆ ಅಂತ ಹೇಳಿ.
ಆಯ್ತು, ಬಾರ್ಡರ್ ಅನ್ನ ಕ್ರಾಸ್ ಮಾಡ್ಕೊಂಡು ಬಂದ್ರು, ಕೇಂದ್ರ ಸರ್ಕಾರದ ಜವಾಬ್ದಾರಿ ಅದ್ರಲ್ಲಿ ಫೇಲ್ಯೂರ್ ಆಗಿದೆ, ಓಕೆ. ಇಲ್ಲಿ ಬಂದು ವರ್ಷಾನ್ಗಟ್ಲೆಯಿಂದ ಬದುಕ್ತಾ ಇರುವ ಅಕ್ರಮ ಬಾಂಗ್ಲಾದೇಶಿ ನಿವಾಸಿಗಳಿದ್ದಾರೆ. ಹಾಗಾದ್ರೆ ಇವರನ್ನು ಸಾಕ್ತಿರೋರು ಯಾರು? ಸಾಕ್ತಿರುವವರನ್ನ ಹಿಡಿದು ಹಾಗೆ ಇಲ್ಲಿರುವ ಅಕ್ರಮ ನಿವಾಸಿಗಳನ್ನ ಆಚೆ ತಳ್ಳೋದು ರಾಜ್ಯ ಸರ್ಕಾರದ ಹೊಣೆ ಅಲ್ವಾ ಸ್ವಾತಿ ಅವರೇ? ಸ್ಮಿತಾ ಅವರೇ, ಬರೋ ಮುಂಚೆ ನಾನು ಒಂದಷ್ಟು ಚರ್ಚೆಗಳನ್ನ ಕೇಳಿಸ್ಕೊತಾ ಇದ್ದೆ. ಒಂದು ವಿಚಾರ ನಾವೇನು ಅರ್ಥ ಮಾಡ್ಕೋಬೇಕಾಗಿರೋದು ಅಂತಂದ್ರೆ, 1971ರಲ್ಲಿ ಯಾವಾಗ ಈಸ್ಟ್ ಪಾಕಿಸ್ತಾನವನ್ನ ನಾವು ಬಾಂಗ್ಲಾದೇಶ ಅಂತ ಹೇಳಿ ಆ ಒಂದು ದೇಶಕ್ಕೆ ತಾಯಿಯಾಗಿ ಇಂದಿರಾ ಗಾಂಧಿ ಅವರು ಆ ಒಂದು ದೇಶವನ್ನ ಹುಟ್ಟುಹಾಕಿದ್ರು, ಅದಾದ ನಂತರದಲ್ಲಿ ಮತ್ತು ಆ ಸಂದರ್ಭದಲ್ಲಿ ಬಂದಂತಹ ವಲಸಿಗರು, ಆ ಸಂದರ್ಭದಲ್ಲಿ ಬಹಳಷ್ಟು ಹಿಂದೂಗಳು ಬಂದಿದ್ದಾರೆ, ಮುಸಲ್ಮಾನರು ಬಂದಿದ್ದಾರೆ, ಎಲ್ಲಾ ಧರ್ಮದವರು ಕೂಡ ಬಂದಿರುವಂತದ್ದು. ಇಲ್ಲಿ ಮೊದಲು ಧರ್ಮದ ವಿಚಾರ ಮಾತಾಡೋದಕ್ಕಿಂತ ಮುಂಚೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಇಲ್ಲಿರುವಂತ ಬೇಸಿಕ್ ಸಮಸ್ಯೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಸ್ಸಾಂನಲ್ಲಿ, ಬೆಂಗಾಲ್ನಲ್ಲಿ ವಿಪರೀತವಾಗಿ ಬಂದಂತಹ ಜನ ಅಲ್ಲಿ ಅವರು ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ದೇಶದ ಹಲವಾರು ಕಡೆ ಹಡ್ಕೊಳ್ಳುವಂತಹ ಒಂದು ಕೆಲಸ ಮಾಡಿರುವಂತದ್ದು. 2014ರಿಂದ ವಲಸಿಗರ ಸಮಸ್ಯೆ ಇದೆ ಅನ್ನುವಂಥದ್ದು ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಇಲ್ಲಿರುವಂತ ಎಲ್ಲಾ ಪ್ಯಾನಲಿಸ್ಟ್ಗಳಿಗೂ ಗೊತ್ತಿದೆ, ಪ್ರತಿಯೊಂದು ಪಕ್ಷದವ್ರಿಗೂ ಕೂಡ ಗೊತ್ತಿರುವಂತದ್ದು. ಅದಕ್ಕೆ ಬೇಕಾಗಿರುವಂತದ್ದು ಅಲ್ಲಲ್ಲ, ಇರಿ ಮತ್ತೆ ಬರ್ತಾ ಇದೀನಿ ಸ್ಮಿತಾ ಅವರೇ, ಯಾಕೆ ಇಷ್ಟು ಅರ್ಜೆಂಟ್ ಯಾಕೆ? ಐ ಆಮ್ ಕಮಿಂಗ್ ಟು ದಟ್. 2014ರಿಂದ ಈ ಏನು ಒಂದು ಅನ್ಲಾಫುಲ್ ಇಮಿಗ್ರೇಷನ್ ಆಕ್ಟ್ ಅನ್ನೋದು ಒಂದು ನಮ್ಮ ದೇಶದಲ್ಲಿ ಜಾರಿ ಇದೆ. ಅದನ್ನ ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಮತ್ತು ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಕೇವಲ ಬಳಸುವಂತದ್ದು ಯಾವಾಗ ಅಂತಂದ್ರೆ ಚುನಾವಣೆ ಬಂದಾಗ. ಅದು ಎಲ್ಲಿ? ನಾರ್ತ್ ಈಸ್ಟ್ ನಲ್ಲಿ ಚುನಾವಣೆ ಬಂದಾಗ, ಅಥವಾ ಬೆಂಗಾಲ್ನಲ್ಲಿ ಚುನಾವಣೆ ಬಂದಾಗ, ಇಲ್ಲ ಅಂತಂದ್ರೆ ಪೂರ್ವಾಂಚಲ ಉತ್ತರ ಪ್ರದೇಶದ ಆ ಒಂದು ಬಾರ್ಡರ್ ಏನಿದೆ, ನೇಪಾಲ್ ಬಾರ್ಡರ್ ಏನಿದೆ, ಅಲ್ಲಿ ಮಾತ್ರ ಚುನಾವಣೆ ಬಂದಾಗ, ಆ ಒಂದು ಭಾಗಗಳಲ್ಲಿ ಬಂದಾಗ ಮಾತ್ರ ಆ ಒಂದು ಆಕ್ಟ್ಗಳಾಗಿರಬಹುದು, SIR ಆಗಿರಬಹುದು ನಮ್ಮ ದೇಶದಲ್ಲಿ ತಾಂಡವಾಡುತ್ತೆ, ಏನು ಮೀಡಿಯಾಗಳ ಸ್ಕ್ರೀನ್ಗಳ ಮೇಲೆ ಕಾಣಿಸೋದಕ್ಕೆ ಶುರು ಆಗುತ್ತೆ ಹೊರತು ರಾಜ್ಯದಲ್ಲಿ ಇರುವಂತಹ ಅಕ್ರಮ ವಲಸಿಗರನ್ನ ಈ ರೀತಿ ಇದೆ ಅಂತ ನಾವು ಮೊನ್ನೆ ಪಟ್ಟಿ ಮಾಡಿ ಅವ್ರ ಮೇಲೆ ಬುಲ್ಡೋಸರ್ ಏನು ಅಕ್ರಮ ನಿವೇಶನಗಳನ್ನ ತೆರವುಗೊಳಿಸಿದಂತ ಸಂದರ್ಭದಲ್ಲಿ ಪಾಕಿಸ್ತಾನದ ಅಲ್ಲಿರುವಂತಹ ಓರ್ವ ವ್ಯಕ್ತಿ, ಅಲ್ಲಿರುವಂತಹ ಓರ್ವ ಅಡ್ಮಿನಿಸ್ಟ್ರೇಟಿವ್ ಹುದ್ದೆಯಲ್ಲಿರುವಂತಹ ಓರ್ವ ವ್ಯಕ್ತಿ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತಾರೆ. ಇದ್ರ ಬಗ್ಗೆ ಮಾತಾಡೋದಿಕ್ಕೆ ಬಿಜೆಪಿಯ ಸರ್ಕಾರದ, ಕೇಂದ್ರ ಸರ್ಕಾರದ ಗೃಹ ಸಚಿವರಾಗ್ಲಿ ಅಥವಾ ನರೇಂದ್ರ ಮೋದಿ ಅವರಾಗ್ಲಿ, ನಮ್ಮ ದೇಶದಲ್ಲಿ ಸಮಸ್ಯೆ ಆದ್ರೆ, ಭಾರತದ ಮೇಲೆ ಬಾಂಬ್ ಇದ್ರೆ, ದೆಹಲಿಯಲ್ಲಿ ಬ್ಲಾಸ್ಟ್ ಆದ್ರೆ, ಬಾಂಗ್ಲಾದೇಶದಲ್ಲೋ ಭೂತಾನದಲ್ಲೋ ಹೋಗಿ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಅದೇ ಪಾಕಿಸ್ತಾನ, ಯಾವ್ದ್ರಿ ಪಾಕಿಸ್ತಾನ? ಯಾವುದು ಆ ದೇಶ? ನಾವು ಇಲ್ಲಿ ಅಕ್ರಮ ವಲಸಿಗರನ್ನ ತೆರವುಗೊಳಿಸಿದಂತಹ ಕಾರ್ಯವನ್ನ ಪಾಕಿಸ್ತಾನದ ಓರ್ವ ಅಡ್ಮಿನಿಸ್ಟ್ರೇಟಿವ್ ಆಫೀಸರು, ಅಲ್ಲಿರುವಂತಹ ಓರ್ವ ಪೊಲಿಟಿಕಲ್ ವ್ಯಕ್ತಿ ಮಾತಾಡ್ತಾರೆ ಅಂತಂದ್ರೆ ನಮ್ಮ ದೇಶವನ್ನ ಇವತ್ತಿನ ದಿನ ಕೇಂದ್ರ ಸರ್ಕಾರ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಇಷ್ಟೊತ್ತು ಕೂಡ ನೀವು ಡಿಬೇಟ್ ಮಾಡಿದಿರಿ, ಫ್ಯಾಕ್ಟ್ಸ್ ಮಾತಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಇವತ್ತಿನ ದಿನ ಅವರುಗಳು ಅಕ್ರಮ ಅಂತ ನಾವು ಐಡೆಂಟಿಫೈ ಮಾಡಾಗಿದೆ, ಅವರ ಮನೆಗಳನ್ನ ನೆಲಸಮ ಮಾಡಾಗಿದೆ. ಇದಾದ ನಂತರದಲ್ಲಿ ಫ್ಯಾಕ್ಟ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ನಾವು ಸುಮ್ಮನೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂಡಿಸುವಂತಹ ಅವಶ್ಯಕತೆ ಇಲ್ಲ. ಅದು ಯಾವುದೇ ರಾಜ್ಯ ಸರ್ಕಾರ ಆಗಿರ್ಲಿ, ಇಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರವೇ ಆಗಿರ್ಲಿ, ಅಥವಾ ವೆಸ್ಟ್ ಬೆಂಗಾಲ್ನಲ್ಲಿ ಇರುವಂತಹ ಮಮತಾ ಬ್ಯಾನರ್ಜಿಯ ಸರ್ಕಾರವೇ ಆಗಿರ್ಲಿ, ಅಥವಾ ಅಸ್ಸಾಂನಲ್ಲಿ ಇರುವಂತಹ ಬಿಜೆಪಿಯ ಹಿಮಂತ್ ಬಿಸ್ವಾ ಶರ್ಮಾ ಅವರ ಸರ್ಕಾರವೇ ಆಗಿರ್ಲಿ. ಐ ಆಮ್ ಕೋಟಿಂಗ್ ದಿಸ್ ಆನ್ ರೆಕಾರ್ಡ್, ಕೀಪ್ ದಿಸ್ ಇನ್ ಮೈಂಡ್. ಸರಿ, ಇದನ್ನ ನಾವು ಈ ರೀತಿಯಾದಂತಹ ಒಂದು ರಿಪೋರ್ಟ್ ಅನ್ನ ನಾವು ಇವತ್ತಿನ ದಿನ ಕೊಟ್ಟ ನಂತರದಲ್ಲಿ ಅವರನ್ನ ಅಕ್ರಮ ವಲಸಿಗರು ಅಂತ ನಾವಲ್ಲಿ ಸ್ಟೇಟ್ ಮಾಡಿದ ನಂತರದಲ್ಲಿ ಅವರಿಗೆ ವಾಪಸ್ ಅವರ ದೇಶಕ್ಕೆ ಕಳಿಸ್ಬೇಕು, ಅಥವಾ ಅವರನ್ನ ಇಲ್ಲೇ ಉಳಿಸ್ಕೊಳ್ಬೇಕು, ಅಥವಾ ಅವರಿಗೆ ಬೇರೆ ನಿವೇಶನಗಳನ್ನ ಕೊಡಬೇಕು, ಅಥವಾ ಅವರನ್ನ ಏನು ಮಾಡಬೇಕು ಅನ್ನುವಂತಹ ಜವಾಬ್ದಾರಿ ಯಾರ್ದು? ಟೆಕ್ನಿಕಲಿ ಸ್ಪೀಕಿಂಗ್ ಯಾರ್ದು? ನಿಮ್ಮ ಪ್ರಕಾರ ಸರ್ಕಾರದ್ದು.